ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮ ನಾಡು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರ್ಗಿ ಎಂಬ ಗ್ರಾಮದ ಸುರಗಿರಿ ಬೆಟ್ಟದಲ್ಲಿರುವ ಶ್ರೀ ಭುವನೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬಂದು ತಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಿದ್ದಾರೆ. ಈ ದೇವಸ್ಥಾನವು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಹಲವಾರು ವಿಶೇಷಗಳಿವೆ. ಅದರಲ್ಲಿ ಒಂದು ಅಂಬಲಿಯ ಪ್ರಸಾದದ ವಿಶೇಷ. ಈ ಅಂಬಲಿಯ ಪ್ರಸಾದವು ಪ್ರತಿ ಶುಕ್ರವಾರ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಅಂಬಲಿ ಪ್ರಸಾದವನ್ನು ವಿತರಣೆ ಮಾಡುತ್ತಾರೆ. ಈ ಅಂಬಲಿಯನ್ನು ಯಾರು ಸೇವನೆ ಮಾಡಬಹುದು. ಈ ಅಂಬಲಿಯು 10 ವರ್ಷ ಮೇಲ್ಪಟ್ಟವರು ಸೇವಿಸಬಹುದು ಮತ್ತು 10 ವರ್ಷ ಕೆಳಗಿನ ಮಕ್ಕಳಿಗೆ ಕ್ಷೇತ್ರದಲ್ಲಿ ಅಮ್ಮನವರ ಪಾದದ ತೀರ್ಥವನ್ನು ನೀಡುತ್ತಾರೆ. ಅಮ್ಮನವರ ಪಾದದ ತೀರ್ಥವನ್ನು ನಿಷ್ಠೆಯಿಂದ ಸೇವನೆ ಮಾಡಬೇಕು. ವೀಕ್ಷಕರೇ, ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, ಶ್ರೀ ಭುವನೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಬಂದು ಕ್ಷೇತ್ರದಿಂದ ಕಂಕಣವನ್ನು ಪಡೆದುಕೊಂಡು ಶೀಘ್ರವಾಗಿ ಕಲ್ಯಾಣ ಆಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಕಲ್ಯಾಣ ಕಟ್ಟೆ ಅಂತ ಇರುತ್ತದೆ. ಆ ಕಲ್ಯಾಣ ಕಟ್ಟೆಗೆ ಬಂದು ಶೀಘ್ರವಾಗಿ ನಮಗೆ ಕಲ್ಯಾಣ ಆಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮತ್ತೊಂದು ವಿಶೇಷತೆ ಅಂದರೆ, ಸಂತಾನ ಫಲಕ್ಕಾಗಿ ಮುತ್ತೈದೆಯರು ಶುಕ್ರವಾರ ಹಾಗೂ ಮಂಗಳವಾರ ಅಮ್ಮನವರ ಆಶೀರ್ವಾದದ ಉಡಿಯನ್ನು ತುಂಬಿಸಿಕೊಳ್ಳಬೇಕು ಮತ್ತು ತಾಯಿಯ ದರ್ಶನವನ್ನು ಪಡೆಯಬೇಕು ಮತ್ತು ಸಂಕಲ್ಪ ಮಾಡಿಕೊಳ್ಳಬೇಕು. ಮತ್ತು ಎಲ್ಲ ಭಕ್ತಾದಿಗಳು ಶ್ರೀ ಭುವನೇಶ್ವರಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕು. ಮಾಡಿ ಆನಂತರ ಅಲ್ಲಿ ತಗೊಳ್ರಿ. ಈಗ ಸಂಕಲ್ಪ ಹೇಳ್ತೀರಿ. ಓಂ 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 ನಮಸ್ತೆ ನಮೋ ದೇವ. ಓಂ 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 ನಮಸ್ತೆ ನಮೋ ದೇವಿ. ಜಗನ್ಮಾತಾ ಜಗದೀಶ್ವರಿ, ನಿನ್ನ ಸನ್ನಿಧಾನದ ಸೇವಾ ಭಕ್ತರು, ಸೇವಾ ಮಕ್ಕಳಾದ ನಮ್ಮೆಲ್ಲರನ್ನು ಸದಾಕಾಲ ರಕ್ಷಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಸಂಕಲ್ಪಿಸಿ ಇಂದಿನ ದಿನ ಹೇ ತಾಯಿ, ನಿನ್ನ ಮುಂದೆ ಬಂದು ನಿಂತಿರುವ ನಮ್ಮೆಲ್ಲರ ಮನದ ಕೋರಿಕೆ ಎಂದರೆ, ಅದೆಷ್ಟೋ ದಿನಗಳಿಂದ ಕಾಡುತ್ತಿರುವ ವ್ಯಾಧಿ ಎಂಬ ಸರ್ವಶಕ್ತಿಯ ನಿನ್ನಯ ಅಂಬಲಿಯ ಅಮೃತದ ಔಷಧದಿಂದ ಅನಾರೋಗ್ಯವನ್ನು ಹೋಗಲಾಡಿಸಿ ಆರೋಗ್ಯ ಭಾಗ್ಯವನ್ನು ನೀಡಬೇಕೆಂದು ಬೇಡಿಕೊಳ್ಳುತ್ತಾ, ಸುರಗಿರಿಯ ಅಗ್ರಶಕ್ತಿ ಆದಿಶಕ್ತಿಯ ದರ್ಶನ ಮಾತ್ರದಿಂದ ನಮ್ಮ ಜನ್ಮಾಂತರದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಇಂದಿನಿಂದ ನಮ್ಮ ಮನೆಯಲ್ಲಿರುವ ಸರ್ವರಿಗೂ ನಮಗೂ ಯಾವುದೇ ವ್ಯಾಧಿ ಎಂಬ ರೋಗ ರುಜಿನಗಳು ಕಾಡದಂತೆ ರಕ್ಷಿಸಿ ಅಷ್ಟಲಕ್ಷ್ಮಿಯ ಅನುಗ್ರಹದಿಂದ ಧನಧಾನ್ಯಕ್ಕೆ ಕೊರತೆ ಇಲ್ಲದಂತೆ ಹೊರತೆ ಮಾಡಿ ಇಂದಿನಿಂದ ನಮ್ಮ ಮನೆತನವು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುತ್ತಾ ಆಶೀರ್ವದಿಸೆಂದು ವ್ಯಾಧಿ ಭಯ, ಚೋರ ಭಯ, ಮೃತ್ಯು ಭಯ, ಮಾಟ ಮಂತ್ರದಂತ ಕಾಟಗಳನ್ನೆಲ್ಲ ಕಳೆದು ಮನೆಯಲ್ಲಿ ಮನದಲ್ಲಿ ಸದಾಕಾಲ ಶಾಂತಿ, ಸೌಖ್ಯ, ನೆಮ್ಮದಿ, ಆನಂದ, ಐಶ್ವರ್ಯವನ್ನು ಅನುಗ್ರಹಿಸೆಂದು ಮನಪೂರ್ವಕ, ಭಕ್ತಿಪೂರ್ವಕ, ಇಚ್ಛಾಪೂರ್ವಕ ಸಂಕಲ್ಪವನ್ನು ಸಲ್ಲಿಸುತ್ತೇವೆ. ಜಗದ ತಾಯಿ ಜಗನ್ಮಾತೆ
ಜಗನ್ಮಾತೆ ಲೋಕಕ್ಕೆಲ್ಲ ತಾಯಿಯಾದ ನೀನು ನಮಗೂ ಕೂಡ ತಾಯಿಯಲ್ಲವೇ? ತಾಯಿಯಾಗಿ ಈ ಮಕ್ಕಳ ಇಂದಿನ ದಿನದ ಶುಕ್ರವಾರದ ಶುಭ ಸಮಯದಲ್ಲಿ ಸುರಗಿರಿಯ ಸನ್ನಿಧಾನದಲ್ಲಿ ಮಾಡಿರುವ ಈ ಸಂಕಲ್ಪವನ್ನು ನೀಡಿ ಹರಸಿ ಆಶೀರ್ವದಿಸುವೆ ಎಂದು ನಂಬಿದ್ದೇವೆ. ಆದಿಶಕ್ತಿ ಅನುಗ್ರಹಿಸು. ಪಾಹಿ ಮಾಂ, ಪಾಹಿ ಮಾಂ, ಪಾಹಿ ಮಾಂ.